ಈಗ ಬರ್ತಿರೋ ವರದಿಗಳ ಪ್ರಕಾರ ನೀವು ಬಿಡದಿ ಟೌನ್ಶಿಪ್ದು 1.5 ಲಕ್ಷ ಮರ ತೆಗಿಬೇಕು ಅಂತಿದ್ದಾರೆ. ಒಂದು 1.5 ಲಕ್ಷ 1 ಲಕ್ಷ ಚಿಲ್ಲರೆ ತೆಂಗಿನ ಮರ ತೆಗಿತೀರಿ, ಮಾವಿನ ಮರ ತೆಗಿತೀರಿ ಅಂತಿದ್ದಾರೆ. ಅಷ್ಟೊಂದು ಗ್ರೀನರಿ ತೆಗಿಬೇಕಾ ಫಸ್ಟ್ ನೋಡಿ. ಎರಡನೇದು ಖಾಸಗಿಯವರು ಮಾಡೋದಿದು. ಖಾಸಗಿಯವರು ಮಾಡೋದಕ್ಕೆ ನೀವು ಯಾಕೆ ನೆರವಾಗಿ ನಿಲ್ಲಬೇಕು ಸರ್ಕಾರದವರು? ಅದೇ ಪ್ರಶ್ನೆ. ಖಾಸಗಿಯವರು ಖರೀದಿ ಮಾಡಿಕೊಂಡು 1000 ಎಕರೆಯಲ್ಲಿ ಮಾಡ್ಲಿ ಬಿಡಿ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಖಾಸಗಿಯವರಿಗೆ ನೆರವಾಗುವ ರೀತಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಕ್ಕೆ ಯಾಕೆ ಕೊಡ್ತೀರಿ? ಓಕೆ, ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಹಾರೋಹಳ್ಳಿನಲ್ಲಿರೋದು ಅದು ಇಂಡಸ್ಟ್ರಿಯಲ್. ನೀವು ಮಾಡಿದ್ದ ಕಂತ್ರಿ ಕೆಲಸ ಏನು ಅಂದ್ರೆ ಸರ್ಕಾರದವರು ನಿಮ್ಮ ಹಿಂದಿನ ಮುಖ್ಯಮಂತ್ರಿ ಲೆಫ್ಟಿಸ್ಟ್ಗಳು ಬಂದು ಬುರುಡೆ ಬಿಟ್ಟಿದ್ದಕ್ಕೆ ತಲೆ ಅಳ್ಳಾಡಿಸ್ಬಿಟ್ಟು ಕೂತಿದ್ದಂತ ಮುಖ್ಯಮಂತ್ರಿ ಅವರು ಅಲ್ಲಿ ವಾಪಸ್ ಕೊಟ್ರಲ್ಲ ಜಮೀನನ್ನ, ಯಾವ ಆಧಾರದಲ್ಲಿ ವಾಪಸ್ ಕೊಟ್ರಿ ಅದನ್ನ ನೀವು? ಅವರು ಬಂದ್ಬಿಟ್ಟು ಕೇಳ್ಬಿಟ್ರು ಲೆಫ್ಟಿಸ್ಟ್ಗಳಲ್ಲಿ ಯಾರೋ 1-2 ಜನ ಅಂತ ಅಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡ್ಬಿಟ್ರು ನಿಮಗೆ ಅಂತ ಕೊಟ್ರಲ್ಲ, ಯಾವ ಆಧಾರದಲ್ಲಿ ಕೊಟ್ರಿ? ಮುಖ್ಯಮಂತ್ರಿಗಳು ಅವ್ರು ಬಂದು ಕೇಳಿದ್ದಕ್ಕಲ್ಲಿ ವಾಪಸ್ ಆಧಾರ ಕೊಟ್ವಿ, ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ವಿ ಅಂತ ಇಲ್ಲಿ ನಿಮ್ದೇ ಕಾನ್ಸ್ಟಿಟ್ಯೂಯನ್ಸಿ ನಿಮ್ದೇ ಡಿಸ್ಟ್ರಿಕ್ಟ್ ಅಲ್ಲಿ ನೀವ್ ಯಾಕೆ ಅಕ್ವೈರ್ ಮಾಡಕ್ ಹೋಗ್ತೀರಿ? ಹಂಗಾರೆ ಖಾಸಗಿ ಅವರು ಅವ್ರ ಲ್ಯಾಂಡ್ ಅವರು 2 ಕೋಟಿಗಾರು ಖರೀದಿ ಮಾಡ್ಲಿ, 26 ಕೋಟಿಗಾರು ಖರೀದಿ ಮಾಡ್ಲಿ, ಮಾಡ್ಕೊಂಡು ಅವರು 100 ಎಕರೆ 200 ಎಕರೆ 200 ಎಕರೆ 300 ಎಕರೆನೆಲ್ಲ ಅವ್ರು ಟೌನ್ಶಿಪ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ. ಅಷ್ಟು ಮರಗಳನ್ನ, ತೆಂಗಿನ ಮರನ, ಫಸಲು ಕೊಡ್ತಿರೋ ಮರನ ತೆಗೆದು ಮಾಡಲೇಬೇಕಾದ ಅನಿವಾರ್ಯತೆ. ಮೂರನೇದು, ಅವ್ರ ಊರಿನವ್ರು ಮಾಡಿಲ್ವಾ, ಆ ರಾಜ್ಯದವ್ರು ಮಾಡಿಲ್ವಾ, ಈ ರಾಜ್ಯದವ್ರು ಮಾಡಿಲ್ವಾ, ಅವ್ರು ಎಲ್ಲರೂ ಮಾಡಿರೋದಕ್ಕೆ ನಾವೆಲ್ಲ ಮನೆ ಕಟ್ಟಕ್ಕಾಗಿರೋದು. ಅದನ್ನ ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ ಅದನ್ನ. ಆದ್ರೆ ಯಾವ ತರ ಲ್ಯಾಂಡ್ ತಗೋತಾ ಇದ್ದೀರಿ ನೋಡಿ, ಯಾವ ತರದ ಪ್ಯಾಚ್ ಆಫ್ ಲ್ಯಾಂಡ್ ತಗೋತಾ ಇದ್ದೀರಿ ಅಂತ. ನೀವು ಡ್ರೈ ಲ್ಯಾಂಡ್ ಯಾವ್ದೋ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಡ್ರೈ ಲ್ಯಾಂಡ್ ಅಲ್ಲಿ ಎಲ್ಲರೂ ತಗೊಳ್ತಿದ್ರೆ ತುಂಬಾ ನಾಶ ಇಲ್ಲಪ್ಪ ಅಂತಂದ್ರೆ ಓಕೆ ಮಾಡಬಹುದು, ಫೇರ್ ಎನಫ್. ಲ್ಯಾಂಡ್ ಅಕ್ವಸಿಷನ್ ಅನ್ನ ಪರ್ಸೆ ನಾನು ರಾಂಗ್ ಅಂತ ಹೇಳಕ್ ಬರಲ್ಲ. ಭೂಸ್ವಾಧೀನ ಇಲ್ಲದೆ ಸರ್ಕಾರದ ಯಾವ ಚಟುವಟಿಕೆಗಳು ನಡೆಯಕ್ ಸಾಧ್ಯ ಇಲ್ಲ. ಹಾಗಾಗಿ ಆದ್ರೆ ಯಾತಕ್ಕೆ ಈ ಭೂಸ್ವಾಧೀನ ಮತ್ತು ಇದರ ಅನಿವಾರ್ಯತೆ ಏನು ಅನ್ನೋದನ್ನ ಈ ಸರ್ಕಾರ ಕನ್ವಿನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ಸಣ್ಣದಾಗಿ ಪ್ರಾರಂಭ ಆಗಿರುವಂತಹ ಈ ಪ್ರತಿಭಟನೆ, ಈ ಭಾವನೆ ರಾಜ್ಯದ ಬಹುಭಾಗಕ್ಕೆ ಹೋಗತ್ತೆ. ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಸಮಸ್ಯೆ ಆಗತ್ತೆ ನಾಳೆ. ಯಾವಾಗ್ಲೂ ಸಣ್ಣದಾಗಿ ಪ್ರಾರಂಭ ಆಗಿದ್ದು ಸುಮ್ನೆ ಹಿಂಗ ಅಂದಿದ್ದಿದ್ದೆ ಆಮೇಲೆ ಹಾಗೆ ಇದುವೆ. ನಿಮ್ ಇಷ್ಟ, ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಎಸ್.